ಹರ್ಷ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹರ್ಷ ರೆಡಿ ಆಗಿದ್ದಾನೆ. ಹಾಯ್ ಹರ್ಷು. ಹಾಯ್. ನಾವು ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಓಕೆ, ತಲೆಗೆ ಆಯಿಲ್ನ ಅಪ್ಲೈ ಮಾಡಿದ್ದೀನಿ ನಾನು. ಸುಮ್ಮನೆ ಸಿಂಪಲ್ ಆಗಿ ಒಂದು ಬಣ್ಣ ಹಾಕೋಣ ಅಂತೇಳಿ. ಈ ಥರ ಹಚ್ಕೊಂಡು ನೆಕ್ಸ್ಟ್ ಇದಕ್ಕೆ ಥರ ಫಸ್ಟ್ ರೋಲ್, ಸೆಕೆಂಡ್ ರೋಲ್, ಥರ್ಡ್ ರೋಲ್, ನೆಕ್ಸ್ಟ್ ಬನ್ನೇನೋ ಹಾಕ್ಕೊಂಡಿದ್ದು ರೆಡಿ ಆಯ್ತು. ಇವಾಗ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ಳೋಣ. ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಫೌಂಡೇಶನ್ ವಗೇರೆ ಏನೂ ಅಪ್ಲೈ ಮಾಡಲ್ಲ. ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ, ಗ್ಲೋ ಆ್ಯಂಡ್ ಲವ್ಲಿ ಅಂತ ಬಂದಿದೆಯಲ್ಲ, ಆ ಕ್ರೀಮ್ನ ಜಸ್ಟ್ ಅಪ್ಲೈ ಮಾಡ್ತೀನಿ. ಯಾಕಂದರೆ ಅದರಲ್ಲಿ SPF ಸಹ ಇದೆ, ಹಾಗಾಗಿ ಅದನ್ನ ಅಪ್ಲೈ ಮಾಡಿ ಮೇಲುಗಡೆ ಒಂದು ಸ್ವಲ್ಪ ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಪೌಡರ್ನ ಆ್ಯಡ್ ಮಾಡಿದರೆ ಆಯಿತು. ಯಾಕಂದರೆ ಬಂದಿದ ತಕ್ಷಣ ಹೆಂಗಾದರೂ ಮೇಕಪ್ನ ರಿಮೂವ್ ಮಾಡಲೇಬೇಕು. ಜಾಸ್ತಿ ಮೇಕಪ್ ಹಾಕಿದರೆ ನನ್ನ ಸ್ಕಿನ್ನು ತುಂಬ ಸೆನ್ಸಿಟಿವ್, ಪಿಂಪಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಷ್ಟು ಮೇಕಪ್ಪು ಎನಫ್ ಅನಿಸುತ್ತೆ ನನಗೆ. ಹಾಗಾಗಿ ಅದ್ರ ಜೊತೆನೇ ಒಂದು ಸ್ವಲ್ಪ ಬೊಟ್ಟು ಸಹ ಇಟ್ಕೊಂಡು, ನಾನು ಸ್ಟಿಕ್ಕರ್ ಇಟ್ಟರೆ ನಂಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಕಂಪಲ್ಸರಿ ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ಪರ್ಫ್ಯೂಮ್ ಮಾತ್ರ ಹಾಕ್ಕೊಂಡನ್ನ ಮರಿಬೇಡಿ. ಪರ್ಫ್ಯೂಮ್ ಆ್ಯಂಡ್ ಲಿಪ್ ಬಾಮ್ ಇದನ್ನ ಕಂಪಲ್ಸರಿನ ಆ್ಯಡ್ ಮಾಡಿ. ಲಿಪ್ಸ್ಟಿಕ್ ಹಚ್ಚೋರು ಹಚ್ಬೋದು, ಬಟ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಹೊರಗಡೆ ಏನಾದರೂ ಫಂಕ್ಷನ್ಸ್ ಅಷ್ಟೇ ಲಿಪ್ಸ್ಟಿಕ್ ಹಚ್ಚೋದು. ನೀವು ನೋಡ್ಬೋದು ನನ್ನ ಲುಕ್ನ ಹೆಂಗಿದೆ ಅಂತೇಳಿ ಕಮೆಂಟ್ ಡೌನ್ ಮಾಡಿ. ನಾನು ಹೊರಗಡೆ ಹೋಗ್ತಿರೋದು ಸಿಂಪಲ್ ಲುಕ್ನ ಟ್ರೈ ಮಾಡಿದ್ದೀನಿ. ಇದೊಂದು ಜೊತೆ ಒಂದು ಸ್ಲಿಂಗ್ ಬ್ಯಾಗ್ನೂ ಸಹ ತೊಗೊಂಡಿದ್ದೀನಿ. ಅದರಲ್ಲಿ ಏನೂ ಇಲ್ಲ, ಒಂದು ಸ್ವಲ್ಪ ಕ್ಯಾಶ್ ಫಾರ್ ಎಮರ್ಜೆನ್ಸಿ ಪರ್ಪಸ್. ಹರ್ಷಾಗ ಒಂದು ಕಚಿಫ್ನ ಇಟ್ಕೊತೀನಿ. ಅದರಲ್ಲಿ ನಾನು ಮೊಬೈಲ್ನ ಆ್ಯಡ್ ಮಾಡಿದರೆ ಮುಗೀತು. ನನ್ನ ಲುಕ್ ಹೆಂಗಿದೆ ಅಂತ ಕಮೆಂಟ್ ಡೌನ್ ಮಾಡಿ.